ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಹಳ್ಳಿ ಒಳಗೆ ಒಕೇಶ್ನಲಿ ಆಗಿ ಮಾಡುವಂಥ ಅಂದ್ರೆ ಶಿಗಿ ಹುಣ್ಣಿಮೆ ಆತ, ಹೊಲಕ್ಕೆ ಹೋಗಿ ಚರಗ ಚೆಲ್ಲೋದಿರಲಿ, ಇವಾಗೆಲ್ಲ ಅವನ್ನ ಜಾಸ್ತಿ ಮಾಡ್ತಾರೆ. ಹೇಗೆ ಮಾಡ್ದಂತ ನೋಡ್ಕೊಂಬರೋಣ. ಫಸ್ಟ್ ಒಂದಿಷ್ಟು ನೀರು ತೊಗೊಂಡು ಅದಕ್ಕೆ ಉಪ್ಪು ಹಾಕೊಂಡಾದ್ಮ್ಯಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಹಿಂಗೆ ನೀರು ಕುದಿ ಬರಾಕತ್ತಾದ್ಮ್ಯಾಗ ಇದಕ್ಕೆ ಜೋಳದ ಹಿಟ್ಟು ಹಾಕ್ಕೊಳ್ಳೋಣ. ನಿಮ್ಮ ಜೋಳದ ಹಿಟ್ಟು ನೀವು ಎಷ್ಟು ಮಂದಿಗೆ ಮಾಡ್ತೀರಿ ಅಷ್ಟ್ರ ಮ್ಯಾಗ ಹೆಚ್ಚು ಕಮ್ಮಿ ಮಾಡ್ಕೊಬೋದು ನೀರು ಮತ್ತು ಜೋಳದ ಹಿಟ್ಟು. ಈಗ ಇದನ್ನು ಒಮ್ಮೆ ಹಿಟ್ಟು ಹಾಕ್ಕೊಂಡಾದ್ಮ್ಯಾಗ ಈ ಥರ ಲಟಣಿಗೆ ತೊಗೊಂಡು ಕಂಟಿನ್ಯೂಸ್ ಆಗಿ ಇದನ್ನು ಈ ಥರ ತಿರುಗಿಸ್ಕೊತ ಹೋಗ್ಬೇಕು. ಅಂದರೆ ಏನಾಕೈತಿ, ಯಾವುದೇ ಗಂಟು ಇರ್ಲಾರ್ದಂಗೆ ಹಿಟ್ಟು ಅಷ್ಟು ನೀರು ಹಿಂಡ್ಕೊಂಡು ಮೃದು ಆಕೈತಿ ಪೂರ್ತಿ. ಈಗ ಕಂಟಿನ್ಯೂಸ್ ಆಗಿ ಇದೇ ಥರ ಸ್ಟೀರ್ ಮಾಡ್ಕೊತ ಹೋಗೋಣ. ನಾವು ಗ್ಯಾಪ್ ಬಿಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ತಳ ಹಿಡಿತೈತಿ. ಈ ಥರ ಅಷ್ಟು ನೀರು ಹಿಂಡ್ಕೊಂಡು ಹಿಟ್ಟು ಸಾಫ್ಟ್ ಆದ್ಮ್ಯಾಗ ಈಗ ಇದನ್ನು ಮುಚ್ಚಿಟ್ಕೊಳ್ಳೋಣ. ಯಾಕಂದ್ರೆ ಇದನ್ನು ತೆಗೆದಿಟ್ಕೊಂಡ್ರೆ ಅಂದ್ರೆ ಮ್ಯಾಗ ಶಕ್ಕಿ ಗಡ್ದಂಗೆ ಆಕೈತೆ. ಅದರ ಸಂಬಂಧ ಕರೆಕ್ಟಾಗಿ ಗಾಳಿ ಆಡ್ಲಾರ್ದಂಗೆ ಮುಚ್ಚಿಟ್ಕೊರಿ ಸ್ವಲ್ಪ ಹೊತ್ತು. ಈಗ ನಾನು ಮುಚ್ಚಿಟ್ಕೊಂಡಾದ್ಮ್ಯಾಗ ಇಲ್ಲಿ ನೋಡಿರಿ, ನೀವು ಈ ಥರ ಸಾಫ್ಟಾಗಿ ಆಗಿರ್ತೈತೆ. ಅದ ಅಷ್ಟು ಸೈಡ್ ಹತ್ಕೊಂಡಿದ್ದೆಲ್ಲ ತೆಗೆದು ಗ್ಯಾಸ. ಈಗ ಇನ್ನೊಮ್ಮೆ ಇದನ್ನು ಕರೆಕ್ಟಾಗಿ ಒಂದು ಸೌಟ್ಲೆ ಇದನ್ನು ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ. ಇನ್ನೊಮ್ಮೆ ಹಿಟ್ಟು ಅಷ್ಟು ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಈಗ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾರ್ಕೊಳ್ಳೋಣ. ಅಷ್ಟು ಕಡೆ ಎಣ್ಣೆ ಹಚ್ಚಿದಾದ್ಮ್ಯಾಗ ಈಗ ಆಗಲೇ ಏನು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡೇವಲ್ಲ ಅದ್ರೊಳಗೆ ಇಟೀಟ ಉಳ್ಳಿ ಹರ್ಕೊಂಡು ಗ್ಯಾಸ. ಇಲ್ಲಿ ನೋಡಿರಿ, ನಾನು ತೋರಿಸ್ತೀನಿ. ಜಾಸ್ತಿ ದೊಡ್ಡನು ತೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪನ ತೊಗೊಂಡು ಅವನ್ನ ಈ ಥರ ಕೈಯಾಗ ಉಂಡೆ ಕಟ್ಟುವರ್ಗತೆ ಇದನ್ನು ಮಾಡ್ಕೋಬೇಕು. ಸೈಡಿಗೆ ಯಾವುದು ಕ್ರ್ಯಾಕ್ ಬಿಡಬಾರ್ದು ಹಿಟ್ಟಿನಾಗ, ಬಿಡಂಗೂ ಇಲ್ಲಿವ. ಆದರೂ ಒಮ್ಮೆ ನೀವು ನೋಡ್ಕೊರಿ ಕ್ರ್ಯಾಕ್ ಬಿಡ್ಲಾರ್ದಂಗೆ. ಈ ಥರ ಅವನ್ನ ಪೇಟೆ ಶೇಪ್ ಕೊಟ್ಟು ಗ್ಯಾಸ ಅಷ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಹಿಂಗೆ ನಾನು ಇಲ್ಲಿ ಅಷ್ಟು ರೆಡಿ ಮಾಡಿ ಇಟ್ಕೊಂಡೇನಿ. ಈಗ ಇವ್ನು ಏನು ಮಾಡೋದಂದ್ರೆ, ಈಗ ಇಲ್ಲವ ಇನ್ನೊಂದು ಪಾತ್ರೆ ಒಳಗೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಹಾಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡು ಹೈ ಫ್ಲೇಮ್ದಾಗ ಇಟ್ಕೊರಿ ಪೂರ್ತಿ. ಇಟ್ಕೊಂಡಾದ್ಮ್ಯಾಗ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇಲ್ಲಿ ಆಗೆಲ್ಲ ನಾವು ಹಿಟ್ಟು ಇದು ಮಾಡ್ಕೋಬೇಕಾದ್ರೂ ಉಪ್ಪು ಹಾಕಿದ್ರಲಿಂತ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡಾದ್ಮ್ಯಾಗ ಇದಕ್ಕೆ ಏನು ಮಾಡೋಣ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಯಾಕೆ ಹಾಕ್ತೀವಿ ಅಂದರೆ ಇದಕ್ಕೆ ಪ್ರತಿ ಸತನೂ ಇದನ್ನು ಪೂರ್ತಿ ಹಿಟ್ಟಿದ್ರಲಿಂತ ಮಾಡೋದು ಒಂದಕ್ಕೆ ಒಂದು ಹತ್ಕೋಬಾರ್ದು ಅನ್ನೋದ್ರ ಸಂಬಂಧ ಎಣ್ಣೆ ಹಾಕ್ತೀವಿ. ಈಗ ಇದನ್ನು ಮುಚ್ಚಿಟ್ಟು ಸ್ವಲ್ಪ ನೀರು ಕುದಿ ಬರೋ ಮಟ್ಟ ಬಿಡೋಣ. ನೀರು ಕುದಿ ಬರಾಕತ್ತೈತಿ ಅಂದ್ಕೂಲೆ ಇಲ್ಲಿ ನೋಡ್ಬೋದು ನೀವು, ಇಷ್ಟಿಷ್ಟ ಸಣ್ಣ ಬಬಲ್ಸ್ ಬರಾಕತ್ತಾವ ಅಂದ್ಕೂಲೆ ಈಗ ಏನು ಮಾಡೋಣ, ಆಗೆಲ್ಲ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಅಷ್ಟು ಹಿಟ್ಟಿಂದು ಪೇಡೆ ಅವನ್ನ ಇದಕ್ಕೆ ಹಾಕೊಳ್ಳೋಣ. ಈಗ ಈ ಥರ ಇವನ್ನಷ್ಟು ಒಂದೊಂದು ಹಾಕ್ಕೊಳ್ಳೋಣ. ಇಲ್ಲಿ ನಿಮ್ಮ ಬಾಣಲಿ ಒಳಗೆ ಎಷ್ಟು ಹಿಡಿತಾವು ಅಷ್ಟು ಹಾಕೋರಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಒಂದಕ್ಕೊಂದು ಹಚ್ಕೊಳ್ಳೋ ಚಾನ್ಸಸ್ ಭಾಳ ಇರ್ತಾವೆ. ಅದ್ರ ಸಂಬಂಧ ಸ್ವಲ್ಪ ಹಾಕ್ಕೊಂಡು ಈಗ ಈ ಥರ ಮುಚ್ಚಿಟ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ನೀವು, ಕುದ್ದು ಗ್ಯಾಸ ಇವು ಹಿಟ್ಟಿನ ಕಲರ್ನು ಅದ್ರೊಳಗೆ ಬಿಟ್ಕೊಂಡೈತಿ. ಅಂದ್ರೆ ನೀರು ಅಷ್ಟು ಸ್ವಲ್ಪ ವೈಟಿಶು ಆಗೈತಿ. ಅಷ್ಟು ಕುದ್ದೂ ರೆಡಿ ಆಗ್ಯಾವ. ಈಗ ತಿನ್ನಕ್ಕೆ ಪೂರ್ತಿ ರೆಡಿ ಆಗೈತಿ. ಈಗ ಇವನ್ನ ತಕ್ಕೊಳ್ಳೋಣ. ನಾವು ನೀರು ಪೂರ್ತಿ ಬಸ್ಕೊಳ್ಳೋಣ. ಇರ್ಲಿಕ್ಕಂದ್ರೆ ತಿನ್ಬೇಕಾದ್ರೆ ನೀರಿನ ಟೇಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದ್ರ ಸಂಬಂಧ ಇವನ್ನ ಕರೆಕ್ಟಾಗಿ ನೀರೇನು ಉಳಿಲಾರ್ದಂಗೆ ಬಸ್ಕೋಬೇಕು ಅಷ್ಟು. ಈ ಥರ ಇವನ್ನ ಈಗ ಅಷ್ಟು ತಕ್ಕೊಳ್ಳೋಣ ನಾವು. ಈಗ ಇಲ್ಲಿ ನೋಡ್ರಿ, ನಾವು ಇವನ್ನ ಅಷ್ಟು ರೆಡಿ ಮಾಡಿ ಇಟ್ಕೊಂಡೇವಿ. ಈಗ ಏನು ಮಾಡ್ಬೇಕಂದ್ರೆ ಒಂದು ಬಾಣಲಿ ತೊಗೊರಿ. ತೊಗೊಂಡು ಇದನ್ನು ಗ್ಯಾಸ್ ಆನ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಹಾಕೋರಿ, ಜಾಸ್ತಿ ಬೇಡ. ಯಾಕಂದ್ರೆ ನಾವು ಮಾಡಿದ್ವಿ ಏನದಲ್ಲ ಎಣ್ಣೆ ಹಿಡಿಯೋಂಗಿಲ್ಲ. ಅದ್ರ ಸಂಬಂಧ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ್ಮ್ಯಾಗ ಈಗ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕೊಳ್ಳೋಣ. ಸಾಸಿವೆ ಜೀರಿಗೆ ಎರಡು ಕರೆಕ್ಟಾಗಿ ಎಣ್ಣೆಗೆ ಫ್ರೈ ಆದ್ಮ್ಯಾಗ ಇದಕ್ಕೆ ನಾನು ಏನು ಮಾಡ್ತೀನಿ, ಈಗ ಇದಕ್ಕೆ ಕರಿಬೇವು ಹಾಕೊಳ್ಳೋಣ. ನಾನಿಲ್ಲೇ ಒಂದು ಎಸಳಾಗುವಷ್ಟು ಕರಿಬೇವು ಹಾಕ್ಕೊಂಡೀನಿ. ಕರಿಬೇವು ಫ್ರೈ ಆದ್ಮ್ಯಾಗ ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡು ಆಗಲೇ ಏನೋ ನೀರಿನಾಗ ಅಷ್ಟು ಪೇಡೆ ಇದ್ವವು ಕುದಿಸಿದ್ವಲ್ಲ ಅವನ್ನ ಅಷ್ಟು ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಇದನ್ನು ನೀವು ಒಗ್ಗರ್ಣೆ ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ನಡಿತೈತಿ. ಹೆಚ್ಚು ಮಂದಿ ಹಾಕೋಂಗಿಲ್ಲ. ನಿಮ್ಗೆ ಇಲ್ಲ ನಮಗೆ ಬೇಕಂತ ಅನಿಸೋದಿತ್ತಂದ್ರೆ ಹಾಕಬೇಕು. ಇಲ್ಲಿ ನಾನು ಇನ್ನೊಂದು ಹೇಳೋದು ಮರ್ತಿದ್ದೆ. ಅದೇನು ಎಣ್ಣೆ ಫ್ರೈ ಮಾಡಬೇಕಾದ್ರೆ ನಾನು ಸ್ವಲ್ಪ ಉದ್ದಿನ ಬೇಳೆನೂ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆ. ಟೇಸ್ಟ್ ಚಲೋ ಬರ್ತೈತೆ ಅನ್ನೋ ಸಂಬಂಧ ಅದೊಂದು ನಾನು ಮಿಸ್ ಮಾಡಿದ್ದೆ. ಈಗ ಹೇಳಕತ್ತೀನಿ. ಈಗ ಲಾಸ್ಟ್ ಎಲ್ಲ ಮಿಕ್ಸ್ ಆದ್ಮ್ಯಾಗ ಈ ಥರ ಕೊತ್ತಂಬರಿ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊರಿ. ನೋಡ್ಬೋದು ನೀವು ಎಷ್ಟು ಚಲೋ ಆಗ್ಯಾವಂತ. ಹುಡುಗರಿಗೆ ಎಲ್ಲರಿಗೂ ತಿನ್ನೋಕೆ ಚಲೋ ಇರ್ತಾವೆ. ಇದು ನಮ್ಮ ಉತ್ತರ ಕರ್ನಾಟಕದ ಒಂದು ಅಥೆಂಟಿಕ್ ಡಿಶ್ ಅಂತಲೇ ಹೇಳ್ಬೋದು. ಜಾಸ್ತಿ ಮಾಡೋದಿಲ್ಲ, ಒಕೇಶ್ನಲಿ ಮಾಡ್ತಾರೆ. ಚರಗ ಚೆಲ್ಲೋದು ಯಾವಾಗ ಇರ್ತೈತಿ ಅದನ್ನು ಹೆಚ್ಚಾಗಿ ಮಾಡ್ತಾರೆ. ಇಷ್ಟು ಚಲೋ ಕಾಣ್ತಾವೆ, ತಿನ್ನೋಕ್ಕೂ ಅಷ್ಟು ಚಲೋ ಇರ್ತಾವೆ ರೀ. ಖಾರ ಇರೋಂಗಿಲ್ಲ, ಉಪ್ಪು ಅಷ್ಟೇ ಇರ್ತಾವೆ, ಮಸ್ತಾಗಿರ್ತಾವೆ. ನೀವು ಈ ಥರ ಮನ್ಯಾಗ ಮಾಡ್ಕೊಂಡು ನೋಡಿರಿ. ಹುಡುಗರಿಗಂತೂ ತಿನ್ನೋಕೆ ಭಾಳ ಚಲೋ ಇರ್ತಾವೆ. ಮಾಡ್ಕೊಂಡು ನೋಡಿರಿ ಹೆಂಗಾಗ್ಯಾವ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿರಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.